ಬಂಧುಗಳೇ, ಏನು ದಿವಂಗತ ಪುರ್ಸ್ನಳ್ಳಿ ಶ್ರೀನಿವಾಸರವರ ನೇತೃತ್ವದಲ್ಲಿ ದಮನಿತರ ಸಂಘರ್ಷ ಸಮಿತಿ ಎಂಬ ಸಂಘಟನೆ ಸ್ಥಾಪನೆ ಆಗಿತ್ತು. ನಂತರ ದಿನಗಳಲ್ಲಿ ಅವರು ತೀರಿ ಹೋದ ನಂತರ ಅದರ ಜವಾಬ್ದಾರಿಯನ್ನು ಸ್ನೇಹಿತರೆಲ್ಲ ನನಗೆ ಜವಾಬ್ದಾರಿ ವಹಿಸಿದರು. ನಂತರ ಜವಾಬ್ದಾರಿ ವಹಿಸಿಕೊಂಡ ನಂತರ ಈಗಾಗಲೇ ಹಲವು ತಾಲೂಕುಗಳಲ್ಲಿ ತಾಲೂಕುವಾರು ಸಮಿತಿಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಹೋರಾಟಗಳನ್ನು ಕೂಡ ದಮನಿತರ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಮುಂದುವರಿಸಿದ್ದೀವಿ. ಈ ದಿನ ಕೆಜಪ್ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಆಯ್ಕೆಯನ್ನು ನಮ್ಮ ಬಂಗಾರಪೇಟೆ ತಾಲೂಕು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕದಿರಿನಹಳ್ಳಿ ಕುಮಾರ್ ಮತ್ತು ಕಾರ್ಮಂಗ್ಲ ರಾಜಪ್ಪ ಆಮೇಲೆ ಕೆಜಪ್ ಸಾಮ್ರಾಜರ ನೇತೃತ್ವದಲ್ಲಿ ಆಯ್ಕೆ ಮಾಡಿದ್ದಾರೆ. ಅದರಂತೆ ಏನು ಕೆಜಪ್ ತಾಲೂಕು ಅಧ್ಯಕ್ಷರನ್ನಾಗಿ ಪಂತನಹಳ್ಳಿ ಚಲಪತಿರವರನ್ನು ಆಯ್ಕೆ ಮಾಡಿದ್ದೀವಿ. ಸರ್ವಾನುಮತದಿಂದ ಎಲ್ಲರೂ ತೀರ್ಮಾನ ತಗೊಂಡಿದ್ದಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಪಂತನಹಳ್ಳಿ ಶಂಕರಪ್ಪರವರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದೇ ರೀತಿ ಉಪಾಧ್ಯಕ್ಷರಾಗಿ ವಾಸುರವರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಸಂಘಟನಾ ಸಂಚಾಲಕರಾಗಿ ಪ್ರಕಾಶ್, ತಾತೇನಹಳ್ಳಿ ಮಂಜುನಾಥ್, ನಾಗರಾಜು ಅವರನ್ನು ಆಯ್ಕೆ ಮಾಡಿದ್ದೀವಿ. ಕೆಜಪ್ನ ಜವಾಬ್ದಾರಿಯನ್ನು ನಮ್ಮ ಸಾಮ್ರಾಜ್ ಮೊದಲು ವಹಿಸ್ಕೊಂಡಿದ್ದರು. ಈಗ ಅವರನ್ನು ಕೆಜಪ್ ನಗರದ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ನಾವು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಕೆಜಪ್ನ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮುನಿರತ್ನಮ್ಮರವರನ್ನು ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿ ಎಲ್ಲ ಪದಾಧಿಕಾರಿಗಳು ಅವರಿಗೆ ಆಯ್ಕೆ ಮಾಡಿ ತೀರ್ಮಾನ ತಗೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸಿ ಸಮುದಾಯ ಶೋಷಿತರ ಪರವಾಗಿ ಸರ್ಕಾರದ ಗಮನ ಸೆಳೆದು ಹೋರಾಟಗಳ ಮುಖಾಂತರ ಗಮನ ಸೆಳೆದು ಬಡವರ ಪರವಾಗಿ ಹೋರಾಟಗಳನ್ನು ಮಾಡುವಂತಹ ನಿರ್ದೇಶನ ಕೊಡ್ತೀವಿ. ಬಡವರ ಪರ ಏನು ಹೋರಾಟಗಳು ಮಾಡ್ತಾರೋ ಅದರ ಸಂಬಂಧ ನಾವು ಕೂಡ ಸಂಘಟನೆಯಿಂದ ಅವರ ಬೆನ್ನಿಗೆ ನಿಂತು ಒಳ್ಳೆಯ ರೀತಿ ನಡೆದುಕೊಂಡು ಹೋಗಬೇಕಂತ ನಾವು ಪದಾಧಿಕಾರಿಗಳಿಗೆ ತಿಳಿಸಿದ್ವಿ. ಅದರಂತೆ ಈ ಸಮಿತಿಯ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಬಡವರ ಶೋಷಿತರ ಪರವಾಗಿ ಕೆಜಪ್ ತಾಲೂಕು ಜಿಲ್ಲಾದ್ಯಂತ ಹೋರಾಟಗಳನ್ನು ಪ್ರಾರಂಭ ಕೂಡ ನಾವು ಮಾಡ್ತೀವಿ. ಹಾಗೆ ಏನೀಗ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದೀವಿ, ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಭೀಮ ಸ್ವಾಗತವನ್ನು ಕೋರ್ತೇನೆ. ನಾನು ಒಂದು 20 ವರ್ಷದಿಂದ ದಲಿತ ಸಂಘಟನೆಯಿಂದ ಬಂದಂಥವರು. ಈಗ ಹಲವರು ಕೆಜಪ್ ಇರ್ಬೋದು, ಬಂಗಾರಪೇಟೆ ಇಡೀ ಡಿಸ್ಟಿಕ್ ಪೂರ್ತಿ ನನ್ನ ಜೊತೆ ಇದ್ದಂಥವ್ರು ಬಹಳ ಜನ ಆಳ್ಬರಿದ್ದಾರೆ. ಎಲ್ಲ ನಾವು ಜೊತೆಯಲ್ಲಿ 20 ವರ್ಷದಿಂದ ಹೋರಾಟ ಮಾಡ್ಕೊಂಡಂತ ಬಂದಂಥವರು. ಕಾಲಕ್ರಮೇಣ ಕೆಲವು ಸಂಘಟನೆಗಳು ಇಬ್ಬಾಗ ಆದವಾಗ ನಾವು ಹಂಗೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಯಾವುದೇ ದಲಿತ ಸಂಘಟನೆಗಳಿಗೆ ಹೋರಾಟ ಮಾಡ್ಕೊಂಡು ಮುಂದುವರಿಸ್ತಾ ಇದ್ವಿ. ನಂತರದ ದಿನಗಳಲ್ಲಿ ದಮನಿತರ ಸಂಘರ್ಷ ಸಮಿತಿ ಅಂತ ನಾವು ಜವಾಬ್ದಾರಿ ತಗೊಂಡಿದ್ವಿ. ಅದು ಜವಾಬ್ದಾರಿ ತಗೊಂಡ ಮೇಲೆ ಈಗಾಗಲೇ ಜಿಲ್ಲಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ. ನಿಮ್ಮ ಕಣ್ಮುಂದೆ ಇದ್ದಂಗೆ ಬಂಗಾರಪೇಟೆ ತಾಲೂಕು ಪಂಚಾಯತ್ ಇಒದು ನೀವು ತಮ್ಮ ಗಮನಕ್ಕೆ ಬಂದಿರ್ತೈತೆ. ತಾಲೂಕು ಪಂಚಾಯತ್ ಇಒದು ಬಹಳ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಾವು ನಮ್ಮ ಸಂಘಟನೆಯಿಂದ. ಅದನ್ನು ನಾವು ಆ ಭ್ರಷ್ಟ ಅಧಿಕಾರಿಯನ್ನು ಬಂಗಾರಪೇಟೆ ತಾಲೂಕಿಂದ ಆಚೆ ಹಾಕೋದ್ರಲ್ಲಿ ನಾವು ಸಂಘಟನೆ ಮುಖಾಂತರ ಯಶಸ್ವಿಯಾಗಿದ್ದೀವಿ. ಅವರನ್ನು ಏನು ಅವರು ಅಧಿಕಾರದಲ್ಲಿ ಏನು ಭ್ರಷ್ಟಾಚಾರ ಮಾಡಿದ್ರು ಅದ್ರ ವಿರುದ್ಧ ಹೋರಾಟ ಮಾಡಿ ಲೋಕಾಯುಕ್ತರು ಕೂಡ ಟ್ರ್ಯಾಪ್ ಮಾಡಿದರು, ಸಸ್ಪೆಂಡ್ ಕೂಡ ಆದರು ನಮ್ಮ ಹೋರಾಟದ ಮೇಲೆ. ಆಮೇಲೆ ಅವ್ರನ್ನ ಬೇರೆ ಕಡೆ ಕೂಡ ವರ್ಗಾವಣೆ ಮಾಡಿದರು. ಅಂಥ ಹೋರಾಟಗಳು ಈಗಾಗಲೇ ಸುಮಾರು ಡಿಸ್ಟಿಕ್ ಪೂರ್ತಿ ಹಲವಾರು ಹೋರಾಟಗಳು ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಜನಪರ ಹೋರಾಟ ಅಂತ ಏನಿದೆ ನೀವು ಇಂಪಾರ್ಟೆಂಟ್ ಜನಪರ ಹೋರಾಟ ಇಂಪಾರ್ಟೆಂಟ್ ಜನಪರ ಹೋರಾಟ ಅಂತಂದರೆ ಏನು ಸರ್ಕಾರಗಳಿದ್ದಾವೋ ಬಡವರಿಗೆ ಶೋಷಿತ ವರ್ಗದವ್ರಿಗೆ ಏನಿದಾರೋ ಅವರಿಗೆ ಒಳ್ಳೆಯ ಸವಲತ್ತುಗಳನ್ನು ಕೊಡಬೇಕು, ಹಲವಾರು ಸ್ಕೀಮ್ಗಳು ಕೊಡಬೇಕು. ಆಮೇಲೆ ಏನೀಗ ಸರ್ಕಾರ ಬಡವರಿಗೆ ಸವಲತ್ತುಗಳು ಕೊಡ್ತಾರೋ ಅವರು ಮಿತಿಯನ್ನು ಹೆಚ್ಚಳ ಮಾಡಬೇಕು. ಏನು ಟಾರ್ಗೆಟ್ ಅಂತ ಕೊಡ್ತಾರೆ. ಈಗ ಅರ್ಜಿ ಕಾಲ್ಫರ್ ಮಾಡ್ತಾರೆ ಪ್ರತಿಯೊಂದು ಸ್ಕೀಮ್ಗೂ. ಅರ್ಜಿ ಕಾಲ್ಫರ್ ಮಾಡಿದಾಗ ಸಾವಿರಾರು ಜನ ಲಕ್ಷಾಂತರ ಜನ ಒಂದೊಂದು ಸ್ಕೀಮ್ಗೂ ಅರ್ಜಿ ಹಾಕ್ತಾರೆ. ನಂತರದ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ಮಿತಿ ಕೊಡ್ತಾರೆ ಸರ್ಕಾರ. ಅದು ಆಗಬಾರ್ದು, ಮಿತಿಯನ್ನು ಹೆಚ್ಚಳ ಮಾಡಬೇಕು ಅಂಥೇಳಿ, ಅಂಕಿಅಂಶಗಳು ಹೆಚ್ಚಿಗೆ ಮಾಡಬೇಕಂತೇಳಿ ಈಗಾಗಲೇ ನಾವು ಹಲವು ಜಿಲ್ಲಾಧಿಕಾರಿಗಳ ಮುಖಾಂತರ, ಉಸ್ತುವಾರಿ ಮಿನಿಸ್ಟ್ರಿಗಳ ಮುಖಾಂತರ, ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ನಾವು ಭೇಟಿಯಾಗಿ
ಈಗಾಗಲೇ ನಾವು ಆ ಮನವಿಗಳು ಕೂಡ ಸಲ್ಲಿಸಿದ್ದೀವಿ ಸರ್ ಸಂಘಟನೆಯಿಂದ. KGF ತಾಲೂಕು ಜವಾಬ್ದಾರಿ ವಹಿಸಿ ಅವ್ರಿಗೆ ತಕ್ಕಾದ ಮಟ್ಟಿಗೆ ಪಾಪ ನಮ್ಮ ಜೊತೆ ಸೇರಿ ಸಂಘಟನೆ ಮಾಡಿಕೊಂಡು ನಮ್ಮ ಹೋರಾಟಗಳೆಲ್ಲ ಭಾಗವಹಿಸ್ಕೊಂಡು ಬಂದವ್ರೆ. ಈಗ ಹೊಸದಾಗಿ ಅವ್ರನ್ನ ನಗರ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಅವರಿಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ, ಸಂಘಟನೆ ಮಾಡಬೇಕು, ನೊಂದವರ ಪರ ಸಾಮ್ರಾಜ್ಯವ್ರು ನಿಲ್ಲಬೇಕು. ಇಂದಿನಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ, ತಿಳ್ಕೊಂಡಿದ್ದೀವಿ. ಏನು ಅವ್ರು ನೊಂದವ್ರು ಇರ್ತಾರೆ, ನೊಂದವ್ರ ಪರ, ಬಡವರ ಪರ, ಶೋಷಿತರ ಪರ ಅವರು ನಿಂತ್ಕೊಂಡು ನ್ಯಾಯ ಒದಗಿಸ್ಕೊಂಡು ಬಂದಿದ್ದಾರೆ. ಮುಂದೇನು ಅದೇ ರೀತಿ ಶೋಷಿತ ವರ್ಗದವರ ಪರ ಅವರ ಹೋರಾಟ ಮುಂದುವರಿಲಿ ಅಂತೇಳಿ ನಾವು ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಸರ್. ನಮ್ಮ ಫಾದರ್ ಅವರು RP ಅವರು, ನಾವು ಸಂಘಟನೆಯವರು ದಲಿತ ಇದು ಮಾಡಿ ನಾವು ದಲಿತನವರು ಸೋಷಿಯಲ್ ವರ್ಕು, ಓಲ್ಡ್ ಏಜ್ ಪಿಂಚನು, ರೇಷನ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್ಮು ಇದೆಲ್ಲ ಸೋಷಿಯಲ್ ವರ್ಕ್ ಮಾಡಿ, ITI ಮೆಡಿಕಲ್ ಸರ್ಟಿಫಿಕೇಟು ಇದೆಲ್ಲ ಸೋಷಿಯಲ್ ವರ್ಕ್ ಮಾಡಿ ನಾವು ಕೌನ್ಸಿಲರ್, ಎಕ್ಸ್ ಕೌನ್ಸಿಲರ್ ಆಗಿದೆ, ಕಾಂಗ್ರೆಸ್ ಎಕ್ಸ್ ಕೌನ್ಸಿಲರ್. ಇವಾಗ ದಲಿತನವರು ನಮಗೆ ಪೋಸ್ಟ್ ಕೊಟ್ಟಿದ್ದಾರೆ. ಇವಾಗ ಇನ್ನೂ ಎಕ್ಸ್ಟ್ರಾ ನಾವು ಏನೇನು ಸೋಷಿಯಲ್ ವರ್ಕ್ ಮಾಡೋದು, ಅಂಜಿ ಸಾರ್ ಇದ್ದಾರೆ, ಕೋಲಾರ ಡಿಸ್ಟ್ರಿಕ್ಟ್ ಕುಮಾರ್ ಸಾರ್ ಇದ್ದಾರೆ, ಇವಾಗ ಇಟ್ಕೊಂಡು ನಾವು ಮಾಡ್ತೀವಿ. ನಾವು ಸರ್ಕಾರದಿಂದ ಆರ್ಥಿಕವಾಗಿ ನಾವು ಸಬಲರಾಗಬೇಕಂದ್ರೆ ನಮಗೆ ಮೂಲ ಕ್ಯಾಸ್ಟ್ ಇನ್ಕಮ್ಮೇ ಇಂಪಾರ್ಟೆಂಟು. ಇವತ್ತುವರೆಗೂ ಶೋಷಿತ ಸಮುದಾಯಗಳಲ್ಲಿ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳ್ಳೋದಂಥ ಪರಿಸ್ಥಿತಿ ಕೂಡ ಇದೆ. ಆಮೇಲೆ ಹೆಚ್ಚಾಗಿ ಪೆನ್ಷನ್ ಬಡವರಿಗೆ ಬರೋಂಥದ್ದು ಯಾವುದೇ ಸಮುದಾಯ ಇರ್ಬೋದು, ನಾಟ್ SC ಯಾವುದೇ ಸಮುದಾಯದಲ್ಲೂ ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ. ಅವರಿಗೆ ಇವತ್ತಿಗೂ ಕೆಲವರಿಗೆ ಪೆನ್ಷನ್ ಮಾಡಿಸ್ಕೊಳ್ಳೋದು ಕೂಡ ಕಷ್ಟ ಇದೆ. ಈಗೋ ಅರ್ಜಿಗಳು ಏಜ್ ಮುಗ್ದೋದವ್ರು ಕೂಡ ಈಗೋ ಅರ್ಜಿಗಳು ಹಾಕೋದು ನಮ್ಮ ಕಣ್ಮುಂದೆ ಇದೆ. ಅವೆಲ್ಲ ಪ್ರಜ್ಞಾವಂತರಾಗಿಬಿಟ್ಟಿದ್ರೆ ಕ್ಲೋಸ್ ಆಗಿರಬೇಕಾಗಿತ್ತು ಮುಗ್ದೋಗಿ ಪೆನ್ಷನ್ಗಳದೆಲ್ಲ. ಬಟ್ ಇನ್ನೂ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಅವ್ರು ಇಷ್ಟು ದಿನ ಅವ್ರು ಓನರ್ ಕೌನ್ಸಿಲರಾಗಿ ಮಾಡಿದ್ದಾರೆ. ಸಂಘಟನೆ ಮುಖಾಂತರ ಆ ಕೆಲಸ ಮಾಡೋದು ಕೂಡ ಒಳ್ಳೆಯದೇ ಆಗ್ತದೆ. ಬಟ್ ಆರ್ಥಿಕವಾಗಿ ಸಬಲರು ನಾವು ಆಗಬೇಕಂದ್ರೆ ಬಡವರು ನಾವು ಏನು ದುಡಿಮೆಯಿಂದ ನಾವು ಸಬಲರಾಗ್ತಾರೆ, ಅದರ ಜೊತೆಯಲ್ಲಿ ಸರ್ಕಾರದ ಸವಲತ್ತುಗಳು ಏನೇನು ಬರ್ತದೋ ಅದು ಸಮುದಾಯಕ್ಕೆ ಆರ್ಗನೈಸ್ ಮಾಡಿ ಅವರಿಗೆ ಆ ಸವಲತ್ತುಗಳನ್ನ ಅವ್ರ ದುಡಿಮೆ ಜೊತೆಗೆ ಆ ಸವಲತ್ತುಗಳನ್ನ ಕೊಟ್ಟರೆ ಆ ಸಮುದಾಯ ಆರ್ಥಿಕವಾಗಿ ಪ್ರಬಲವಾಗಿ, ಸ್ವತಂತ್ರವಾಗಿ, ಪ್ರಜ್ಞಾವಂತರಾಗಿ ಬದುಕಕ್ಕೆ ಸಾಧ್ಯವಾಗ್ತದೆ ಅಂತ ನಮ್ಮ ಅಭಿಪ್ರಾಯ ಸರ್. ಕ್ಯಾಸ್ಟ್ ಇನ್ಕಮ್ ಮಾಡಿಕೊಟ್ಟಿದ ತಕ್ಷಣ ಅವ್ರಿಗೆ ಡೆವಲಪ್ಮೆಂಟ್ ಆಗ್ತಾರೆ ಅನ್ನೋದು ಅದು ಸುಳ್ಳದು. ನಾವು ಆ ರೀತಿ ಹೇಳಿಲ್ಲ. ಬಟ್ ಯಾವುದೇ ರೀತಿ ನಾವು ಐಡೆಂಟಿಫೈ ಮಾಡ್ಕೊಬೇಕಂದ್ರೆ ಪ್ರತಿಯೊಬ್ಬರಿಗೂ ಅದು ಮೂಲ ಸರ್. ಅದು ಈಗ ನಾವು ಯಾವುದಕ್ಕೂ ಒಂದು ಅರ್ಜಿ ಹಾಕ್ತೀವಿ, ಒಂದು ಸವಲತ್ತು, ಯಾರೋ ತೀರಾ ಬಡವ ಇರ್ತಾನೆ, ಅವನು ಅದು ಮಾಡಿಸ್ಕೊಂಡಿರಲ್ಲ. ಅವನಿಗೆ ಮಾಡಿಸ್ಕೊಂಡು ಯಾವುದೋ ಒಂದು ಸವಲತ್ತು ಅವ್ನಿಗೆ ಕೊಡಿಸಿದ್ರೆ ಅವ್ನು ಡೆವಲಪ್ಮೆಂಟ್ ಆಗ್ತಾನೆ. ಡೆವಲಪ್ಮೆಂಟ್ ಆಗಬೇಕಂದ್ರೆ ಏನು ಬೇಕೋ ಇದು ಮೂಲ ಬೇಕೇ ಬೇಕು. ಬಟ್ ಎಲ್ಲದಕ್ಕೂ ಅದು ಅದರಿಂದನೇ ಆಗ್ತದಂತಲ್ಲ. ನಾವು ಸವಲತ್ತುಗಳು ತಗೊಂಡು ಚೆನ್ನಾಗಿ ಅದೊಂದು ದಾರಿ ಅಷ್ಟೇ. ಅಂಥವು ಪ್ರತಿಯೊಬ್ಬರಿಗೂ 100 ದಾರಿ ಇರ್ತದೆ. ಆ 100 ದಾರಿಗೂ ಅದು ಮೂಲ ಇರುತ್ತೆ ಸರ್.